ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಏನಂದರೆ ಜವಳಿಕಾಯಿ ಅಂತ ನಮ್ಮ ಕಡೆ ಕರೀತಾರೆ, ಅಥವಾ ಗೋರಿಕಾಯಿ ಅಂತಲೂ ಕರೀತಾರೆ. ಇದಕ್ಕೆ ಇಂಗ್ಲೀಷಲ್ಲಿ ಕ್ಲಸ್ಟರ್ ಬೀನ್ಸ್ ಅಂತ ಹೇಳ್ತಾರೆ. ಅದರದ್ದು ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಒಂದು ಹಾಫ್ ಕೆ ಜಿಯಷ್ಟು ಜವಳಿಕಾಯಿ ತೊಗೊಂಡಿದ್ದೀನಿ. ಒಂದು ಬೌಲ್ ಈರುಳ್ಳಿ, ಒಂದು 2 ಟೊಮೆಟೊ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆ, ಸಾಂಬಾರು ಪೌಡ್ರು, ಮತ್ತು ಇಲ್ಲಿ ಶೇಂಗಾ ಬೀಜ ಮತ್ತು ಕುರ್ಷಾಣಿ, ಕಡಲೆ, ಹುರಿಗಡಲೆ ಹುರಿದ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿರೋದು, ಅದೊಂದು ಸ್ವಲ್ಪ ಪೌಡ್ರು ಒಂದು 2 ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದು ತೊಳೆದಿರೋ ಅಂಥ ಜವಳಿಕಾಯಿನ ಹಾಕಿ ಸ್ವಲ್ಪ ನೀರು ಇಂಗೋ ತನಕ ಒಂದು 30 ಸೆಕೆಂಡ್ಸ್ ಬಿಟ್ಟರೆ ನೀರು ಹೋಗುತ್ತೆ. ಅದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಆದಮೇಲೆ ಆ ಥರ ಫ್ರೈ ಆಗಲಿಕ್ಕೆ ಒಂದು 5 ಮಿನಿಟ್ಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅದೇ ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊತೀನಿ. ಈ ಥರ ಹಸಿಮೆಣ್ಸಿನ್ಕಾಯಿ ಬಾಡಿದಾದಮೇಲೆ ಇಲ್ಲಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೆ. ಆ ಈರುಳ್ಳಿನೂ ಕೂಡ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು ಉಪ್ಪನ್ನು ಹಾಕಿ. ಅದನ್ನು ಕೂಡ ಒಂದು 30 to 40 ಸೆಕೆಂಡ್ಸ್ ಬೇಯಿಸ್ಕೊಂಡ್ರೆ ಈ ರೀತಿ ರೆಡಿಯಾಗಿರುತ್ತೆ. ಅದಾದಮೇಲೆ ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಆ 2 ಟೊಮೆಟೊನೂ ಕೂಡ ಹಾಕಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೋಬೇಕು. ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಲೋ ಫ್ಲೇಮಲ್ಲಿ ಒಗ್ಗರಣೆ ಸಾಫ್ಟಾಗಿ ಬೆಂದಿರುತ್ತೆ. ಈ ಥರ ಸಾಫ್ಟಾಗಿ ಬೆಂದಾದಮೇಲೆ ಈ ರೀತಿ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಜವಳಿಕಾಯಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ಆ ಒಗ್ಗರಣೆನೇ ಒಂದು 30 to 40 ಸೆಕೆಂಡ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು. ಒಗ್ಗರಣೆ ಎಲ್ಲ ಕರೆಕ್ಟಾಗಿ ಇದು ಆ ಜವಳಿಕಾಯಿಗೆ ಎಲ್ಲ ಸರಿಯಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಹಾಫ್ ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಗ್ರೇವಿ ಥರ, ಸೆಮಿ ಗ್ರೇವಿ ಥರ ಬೇಕು ಅಂತ ಹೇಳಿದರೆ ಪರವಾಗಿಲ್ಲ, ಇನ್ನೊಂದು ಹಾಫ್ ಗ್ಲಾಸಷ್ಟು ನೀರನ್ನು ಕೂಡ ಹಾಕ್ಬೋದು. ನನಗಿಲ್ಲಿ ಸೆಮಿ ಗ್ರೇವಿ ಥರ ಬೇಡ, ಜಸ್ಟ್ ಡ್ರೈ ಪಲ್ಯ ಇದ್ದರೆ ಸಾಕು, ಅದಕ್ಕೋಸ್ಕರ. ನೆಕ್ಸ್ಟ್ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿದ್ದು. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಸಾಂಬಾರು ಪೌಡ್ರ್ ಇಲ್ಲ ಅಂತ ಹೇಳಿದರೆ ಗರಂ ಮಸಾಲ ಬೇಕಾದರೂ ಹಾಕಬಹುದು. ನೆಕ್ಸ್ಟು ಇದೇ ಥರನೇ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊತೀನಿ ಲೋ ಫ್ಲೇಮಲ್ಲೇ. ಬೆಂದಾದಮೇಲೆ ನಾನಿಲ್ಲಿ ಪಲ್ಯಕ್ಕೆ ಅಂತಲೇ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಮ್ಮ ಕಡೆ ಕುರ್ಷಾಣಿ ಅಂತಾರೆ. ಕುರ್ಷಾಣಿ ಕಾಳು ಮತ್ತು ಶೇಂಗಾ ಬೀಜ, ಹುರಿಗಡಲೆನ ಅದನ್ನು ಈ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಆವಾಗ ಈ ಥರ ಪಲ್ಯ ರೆಡಿಯಾಗಿರುತ್ತೆ. ಇದರಲ್ಲಿ ತುಂಬ ನ್ಯೂಟ್ರಿಷಿಯಸ್ ವ್ಯಾಲ್ಯೂ ಇದೆ, ಫೈಬರ್ ಇದೆ, ಮತ್ತು ವಿಟಮಿನ್ ಎ, ಸಿ, ಕೆ ಇದೆ. ತುಂಬಾ ಒಳ್ಳೆಯದು. ಮತ್ತು ಕ್ಯಾಲ್ಸಿಯಂ ಕೂಡ ಇದೆ, ಐರನ್ ಕೂಡ ಇದೆ. ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ಈ ಥರ ಪಲ್ಯನ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.